ಇನ್ನು ಮುಖ್ಯಮಂತ್ರಿಗಳಿಗೆ ಇವತ್ತೊಂದು ರೀತಿ ಬಿಗ್ ಡೇ ಅಂತ ಹೇಳಬಹುದು. ಯಾಕೆಂದರೆ ಮೂಡ ಹಗರಣದ ತನಿಖೆಯನ್ನು CBIಗೆ ಒಪ್ಪಿಸಿ ನಮಗೆ ಲೋಕಾಯುಕ್ತ ತನಿಖೆಯ ಮೇಲೆ ನಂಬಿಕೆ ಇಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಇವತ್ತು ಅದರ ಬಗ್ಗೆ ವಿಚಾರಣೆ ಆಗುತ್ತೆ, ಬಹುತೇಕ ತೀರ್ಪು ಕೂಡ ಬರಬಹುದು. CM ಸಿದ್ದರಾಮಯ್ಯಗೆ ಇವತ್ತು ನಿರ್ಣಾಯಕ ದಿನ. ಮೂಡಾ ಕೇಸಲ್ಲಿ CBI ಎಂಟ್ರಿ ಆಗುತ್ತಾ, ಕೋರ್ಟ್ ಅದಕ್ಕೆ ಒಪ್ಪಿಗೆ ಕೊಡುತ್ತಾ ಅಂತ. ಇವತ್ತು ಹೈಕೋರ್ಟ್ನಲ್ಲಿ ಮೂಡಾ ಕೇಸ್ ವಿಚಾರಣೆ ಇದೆ. ಲೋಕಾಯುಕ್ತ ತನಿಖೆಯಲ್ಲಿ ನನಗೆ ವಿಶ್ವಾಸ ಇಲ್ಲ, CBIಗೆ ಒಪ್ಪಿಸಿ ಅಂತ ಅರ್ಜಿಯನ್ನು ಸಲ್ಲಿಸಿದರು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅಬ್ಜೆಕ್ಷನ್ಸ್ ಎಲ್ಲ ಸಲ್ಲಿಸೋದಕ್ಕೆಲ್ಲ ಕೋರ್ಟ್ ಹೇಳಿತ್ತು, ಅದೆಲ್ಲವೂ ಆಗಿದೆ. ಇವತ್ತು ಅದರ ಬಗ್ಗೆ ಸುದೀರ್ಘ ವಿಚಾರಣೆ ನಡೆಯುತ್ತೆ. ವಾದ ಪ್ರತಿವಾದಗಳೆಲ್ಲವೂ ಕೂಡ ಆಗಬೇಕು. ಲೋಕಾಯುಕ್ತದವರ ಅಭಿಪ್ರಾಯ, ED ಅವರ ಅಭಿಪ್ರಾಯ ಎಲ್ಲವನ್ನೂ ಕ್ರೋಢೀಕರಿಸಿ ನಂತರ ಒಂದು ತೀರ್ಪನ್ನು ಹೈಕೋರ್ಟ್ ಇವತ್ತು ಕೊಡಬೇಕಾಗಿದೆ. ಒಂದು ವೇಳೆ ಏನಾದರೂ CBI ತನಿಖೆಗೆ ಅಸ್ತು ಅಂತಂದರೆ ಆಗ ಅದು ಮುಖ್ಯಮಂತ್ರಿಗಳಿಗೆ ದೊಡ್ಡ ಮಟ್ಟದ ಟೆನ್ಷನ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅವ್ರುಗಳೇ ಆರೋಪ ಮಾಡೋ ಪ್ರಕಾರ CBIನವರು ಕೇಂದ್ರ ಸರ್ಕಾರದ ಅಧೀನದಲ್ಲಿದ್ದಾರೆ, ಹಾಗೆ ಹೀಗೆ ಅಂತೆಲ್ಲ. ಮೂಡಾ ಕೇಸ್ನಲ್ಲಿ CMಗೆ ಪದೇ ಪದೇ ಟೆನ್ಷನ್ ಮುಂದುವರಿತಾ ಇದೆ. ಹೈಕೋರ್ಟ್ನಲ್ಲಿ ಬೆಳಗ್ಗೆ 10:30ಕ್ಕೆ ಸುದೀರ್ಘ ವಿಚಾರಣೆ ಶುರುವಾಗುತ್ತೆ. ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಕೊಡುತ್ತಾ? ಏನ್ ಚಾನ್ಸಸ್ ಜಾಸ್ತಿ ಇದೆ? CBIಗೆ ಮೂಡಾ ಪ್ರಕರಣ ವರ್ಗಾವಣೆ ಆಗುತ್ತಾ? ಲೋಕಾಯುಕ್ತ ತನಿಖೆಗೆ ತಡೆ ಕೊಡೋ ಕೆಲಸ ಆಗುತ್ತಾ? ಅರ್ಜಿ ಇತ್ಯರ್ಥ ಆಗೋ ತನಕ ಯಾವುದೇ ಬೆಳವಣಿಗೆ ಬೇಡ, ಅಂದ್ರೆ ಸ್ಟೇಟಸ್ ಕೋ ಮೇಂಟೈನ್ ಮಾಡಿ ಅಂತ ಹೇಳುವಂತಹ ಚಾನ್ಸ್ ಇದೆಯಾ? ರಿಟ್ ಅಪ್ಲಿಕೇಶನ್ನ ಕೋರ್ಟ್ ಯಾವ ರೀತಿ ಅಬ್ಸರ್ವ್ ಮಾಡುತ್ತೆ ಮತ್ತು ವಾದ ಪ್ರತಿವಾದಗಳು ಹೇಗೆ ಸಾಗುತ್ತೆ ಈ ಪ್ರಕರಣದಲ್ಲಿ, ಮತ್ತೆ ಇವತ್ತೇ ತೀರ್ಪು ರಿಸರ್ವ್ ಮಾಡುವಂತಹ ಸಾಧ್ಯತೆ ಅಥವಾ ತೀರ್ಪು ಕೊಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅನ್ನೋದರ ಮೇಲೆ CM ಅವರ ರಾಜಕೀಯ ಹಾದಿ ದುರ್ಗಮ ಆಗತ್ತಾ ಅನ್ನೋದು ಗೊತ್ತಾಗುತ್ತೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಾಗೇಶ್. ಇವತ್ತು ಏನೆಲ್ಲ ಬೆಳವಣಿಗೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು ಅಂತ? ಕೇವಲ ವಿಚಾರಣೆಗೆ ಸೀಮಿತ ಆಗುತ್ತಾ ಈ ದಿನ ಅಥವಾ ಇವತ್ತೇ ತೀರ್ಪು ಬರುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಮಮತಾ, ಮೂಡಾದಲ್ಲಿ ಅಕ್ರಮವಾಗಿರುವ ಸಂಬಂಧ CM ಈಗಾಗಲೇ ತನಿಖೆಯನ್ನು ಎದುರಿಸ್ತಿರುವಂಥದ್ದು. CM ಅವರಿಗೆ ಇವತ್ತು ಒಂದು ರೀತಿ ನಿರ್ಣಾಯಕ ದಿನವಾಗುತ್ತಾ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗಿರುವಂಥದ್ದು. ಬಹಳ ಪ್ರಮುಖವಾಗಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಕೋರ್ಟ್ ಮೆಟ್ಟಿಲೇರಿದ್ರು. ಕಾರಣ, ನನಗೆ ಈ ಪ್ರಕರಣದಲ್ಲಿ ಲೋಕಾಯುಕ್ತ ಪೊಲೀಸರು ನಡೆಸ್ತಿರುವಂಥ ತನಿಖೆಯ ಮೇಲೆ ಒಂದು ನಂಬಿಕೆ ಇಲ್ಲ, ಹಾಗಾಗಿ ಈ ಪ್ರಕರಣದ ಸತ್ಯಾಸತ್ಯತೆ ಹೊರಗೆ ಬರಬೇಕು ಅಂದರೆ ಈ ಪ್ರಕರಣದ ತನಿಖೆಯನ್ನು CBIಗೆ ಕೊಡಬೇಕು ಅನ್ನುವಂಥ ಕಾರಣವನ್ನು ಇಟ್ಕೊಂಡು ಹೈಕೋರ್ಟ್ ಮೆಟ್ಟಿಲೇರಿದ್ರು. ಆ ಅರ್ಜಿ ಇವತ್ತು ಹೈಕೋರ್ಟ್ನಲ್ಲಿ 10:30 ಸುಮಾರಿಗೆ ವಿಚಾರಣೆಗೆ ಬರಲಿದೆ ಅನ್ನುವಂಥ ಮಾಹಿತಿಗಳು ಇರುವಂಥದ್ದು. ಬಹಳ ಪ್ರಮುಖವಾಗಿ ಇವತ್ತು ಹೈಕೋರ್ಟ್ ಈ ಪ್ರಕರಣದ ವಿಚಾರಣೆಯನ್ನು ನಡೆಸಿ CBIಗೆ ಈ ಪ್ರಕರಣವನ್ನು ತನಿಖೆಗೆ ವರ್ಗಾವಣೆ ಮಾಡುತ್ತಾ ಅಥವಾ ಲೋಕಾಯುಕ್ತ ಅಧಿಕಾರಿಗಳ ತನಿಖೆಗೆ ತಡೆ ಕೊಡುತ್ತಾ ಅನ್ನುವಂಥದ್ದು ಕೂಡ ಬಹಳ ಪ್ರಮುಖವಾಗಿರುವಂಥ ಅಂಶವಾಗಿರುವಂಥದ್ದು. ಒಟ್ಟಿನಲ್ಲಿ ಈ ಒಂದು ಪ್ರಕರಣದ ಅರ್ಜಿಯನ್ನು ಸಂಪೂರ್ಣವಾಗಿ ವಿಚಾರಣೆ ಮಾಡಿ ಯಾವ ತೀರ್ಪನ್ನು ಕೋರ್ಟ್ ಕೊಡುತ್ತೆ ಅನ್ನುವಂಥದ್ದು ಕೂಡ ಬಹಳ ಕುತೂಹಲಕಾರಿಯಾಗಿರುವಂಥ ವಿಚಾರವಾಗಿರುವಂಥದ್ದು. ಮಮತಾ, ಓಕೆ, ಹಾಗೆ ಸಂಪರ್ಕದಲ್ಲಿರಿ. ತಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆ ಇವತ್ತು ಹೈಕೋರ್ಟ್ನಲ್ಲಿ ಸುದೀರ್ಘ ವಾದ ಪ್ರತಿವಾದಗಳು ನಡೀಬೇಕು. ಜೊತೆಗೆ ಇದುವರೆಗೆ ಲೋಕಾಯುಕ್ತ ತನಿಖೆಯಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳು ಏನು, ಅದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆಯಾ ಇಲ್ವಾ, ಬಹಳ ಮುಖ್ಯವಾದದ್ದು. ನೋಡಿ, ಇಡೀ ಹಗರಣ ಒಂದು ಕಡೆ, ಆ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆಯಾ ಇಲ್ವಾ ಅಂತಕ್ಕಂಥದ್ದು ಮತ್ತೊಂದು ಕಡೆ. ಒಂದು ವೇಳೆ ಇದೆ ಅಂತ ಏನಾದರೂ ಕೋರ್ಟ್ ಗಮನಕ್ಕೆ ಅನಿಸಿದ್ರೆ ಆಗಬೇಕಾದ್ರೆ ಪ್ರಕರಣದ ತನಿಖೆಯನ್ನು CBIಗೆ ವರ್ಗಾವಣೆ ಮಾಡಬಹುದು. ಇಲ್ಲ ಅಂತಂದರೆ ಕಷ್ಟ. CBI ತನಿಖೆಯ ಅರ್ಜಿಯನ್ನು ಈಗಾಗಲೇ ನೋಡಿದೆ. ಮೂಡಾ ಪ್ರಕರಣದ ತನಿಖೆ CBIಗೆ ಇವತ್ತು ವರ್ಗಾವಣೆ ಆಗುತ್ತಾ ಇಲ್ವಾ ಅಂತ, ಮತ್ತು ED ಅವರಿಂದಲೂ ಕೂಡ ಒಂದು ವರದಿಯನ್ನು ಕೋರ್ಟ್ ಕೇಳಿದೆ. ಹಾಗಾಗಿ ಏನು ತೀರ್ಮಾನ ತಗೊಳುತ್ತೆ ಅಂತಕ್ಕಂಥದ್ದನ್ನು ಕಾದು ನೋಡಬೇಕು.